ಕೊಹಿನೂರ್, ಭಾರತದ ಗರ್ಭದಿಂದ ಬ್ರಿಟನ್ ಕಿರೀಟದವರೆಗೆ. ನಮಸ್ಕಾರ ಸ್ನೇಹಿತರೆ. ವಿಶ್ವದ ಇತಿಹಾಸದಲ್ಲೇ ಮೊದಲ ಬಾರಿಗೆ ವಜ್ರಗಳು ಪತ್ತೆಯಾಗಿದ್ದು ನಮ್ಮ ಭಾರತದಲ್ಲಿ ಅನ್ನೋದು ನಿಮಗೆ ಗೊತ್ತಾ? ಹೌದು, ಇದಕ್ಕೆ ಸಾಕ್ಷಿಯಾಗಿ 4ನೇ ಶತಮಾನದ ವ್ಯಾಪಾರ ವಹಿವಾಟಿನ ದಾಖಲೆಗಳೇ ನಮ್ಮ ಮುಂದಿವೆ. ಅಂದು ಭಾರತದ ಸಿಲ್ಕ್ ರೂಟ್ ಮೂಲಕ ಪ್ರಪಂಚದಾದ್ಯಂತ ವಜ್ರಗಳ ವ್ಯಾಪಾರ ನಡೆಯುತ್ತಿತ್ತು. ಆದರೆ ಅಲ್ಲಿಯವರೆಗೆ ಅಪ್ರತಿಮ ಅನ್ನೋವಂತಹ ವಜ್ರದ ತುಣುಪು ಯಾರಿಗೂ ಸಿಕ್ಕಿರಲಿಲ್ಲ. ಕಾಲ ಬದಲಾಯಿತು. 13ನೇ ಶತಮಾನದಲ್ಲಿ ಇಡೀ ವಿಶ್ವದಲ್ಲೇ ಎಲ್ಲಿಯೂ ವಜ್ರದ ಗಣಿಗಳಿರಲಿಲ್ಲ. ಅಂಥ ಸಮಯದಲ್ಲಿ ಭಾರತದ ಮಣ್ಣಿನಲ್ಲಿ ಒಂದು ವಜ್ರ ಪತ್ತೆಯಾಯಿತು. ಅದರ ಹೊಳಪು ಎಂಥದ್ದಿತ್ತೆಂದರೆ ದೊಡ್ಡ ದೊಡ್ಡ ರಾಜರ ಕಣ್ಣುಗಳೇ ಮಂಜಾಗುವಂತಿತ್ತು. ಅದೇ ಕೊಹಿನೂರ್. ಈ ವಜ್ರ ಎಷ್ಟು ಅಪರೂಪ ಮತ್ತು ಎಷ್ಟು ಅಮೂಲ್ಯ ಅಂತ ಅಂದು ಯಾರಿಗೂ ತಿಳಿದಿರಲಿಲ್ಲ. ಇದರ ಜನಪ್ರಿಯತೆ ಹೆಚ್ಚಾದಂತೆ ರಾಜರ ನಡುವೆ ಇದನ್ನ ಪಡೆಯೋಕೆ ದೊಡ್ಡ ಪೈಪೋಟಿಯೇ ಶುರುವಾಯಿತು. ಸ್ನೇಹಿತರೆ, ಭಾರತದ ಹೆಮ್ಮೆಯಾಗಿದ್ದ ಕೊಹಿನೂರ್ ರಾತ್ರೋರಾತ್ರಿ ಬ್ರಿಟನ್ಗೆ ಹೋಗಲಿಲ್ಲ, ಅಥವಾ ಅವರು ಅದನ್ನ ಯಾವುದೋ ಯುದ್ಧದಲ್ಲಿ ನೇರವಾಗಿ ಕಸಿದುಕೊಳ್ಳಲಿಲ್ಲ. ಇದರ ಕಥೆ ಬಹಳ ದೊಡ್ಡದಿದೆ. ಒಂದು ರಾಜವಂಶದಿಂದ ಮತ್ತೊಂದಕ್ಕೆ ಕೈ ಬದಲಾಗುತ್ತಾ ಕೊನೆಗೆ ಬ್ರಿಟಿಷ್ ಕಿರೀಟಕ್ಕೆ ಉಡುಗೊರೆ ಅನ್ನೋ ಹೆಸರಿನಲ್ಲಿ ನೀಡಲ್ಪಟ್ಟಿತು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಮೊಘಲ್ ಸಾಮ್ರಾಜ್ಯದಿಂದ ಕ್ವೀನ್ ವಿಕ್ಟೋರಿಯಾಳ ಕಿರೀಟದವರೆಗಿನ ಈ ಪ್ರಯಾಣದಲ್ಲಿ ಈ ವಜ್ರವನ್ನು ಎಂದೂ ಯಾರೂ ಖರೀದಿಸಲಿಲ್ಲ ಅಥವಾ ಮಾರಾಟ ಮಾಡಲಿಲ್ಲ. ಬಹುಶಃ ಅದಕ್ಕೆ ಇರಬೇಕು ಇಂದು ಇದಕ್ಕೆ ಬೆಲೆ ಕಟ್ಟೋಕೆ ಸಾಧ್ಯವೇ ಇಲ್ಲ. ಆದರೆ ಈ ವಜ್ರದ ಹಿಂದೆ ಒಂದು ಭಯಾನಕ ಪುರಾಣ ಕಥೆ ಇದೆ. ಯಾರು ಈ ವಜ್ರದ ಒಡೆಯನಾಗುತ್ತಾನೋ ಆತ ಇಡೀ ಜಗತ್ತನ್ನೇ ಆಳುತ್ತಾನೆ. ಆದರೆ ಅದರ ಜೊತೆಗೆ ಎಲ್ಲಾ ದೌರ್ಭಾಗ್ಯಗಳನ್ನು ಅನುಭವಿಸಬೇಕಾಗಿ ಬಂತು. ಯಾಕೆ ಗೊತ್ತಾ? ಯಾಕಂದ್ರೆ ಸ್ನೇಹಿತರೆ, ಕೊಹಿನೂರ್ ಹೊಂದಿದ್ದ ಪ್ರತಿಯೊಬ್ಬ ಪುರುಷನು ರಕ್ತಪಾತ, ಹಿಂಸೆ ಮತ್ತು ನಂಬಿಕೆ ದ್ರೋಹದ ಕರಾಳ ಜೀವನವನ್ನೇ ಎದುರಿಸಬೇಕಾಗಿ ಬಂತು. ಇವತ್ತಿನ ವಿಡಿಯೋದಲ್ಲಿ ಬನ್ನಿ ಈ ಶಾಪಗ್ರಸ್ತ ವಜ್ರದ ಕಂಪ್ಲೀಟ್ ಕಥೆಯನ್ನು ನೋಡೋಣ. ಈ ವಜ್ರದ ಉಗಮದ ಬಗ್ಗೆ ಅನೇಕ ಥಿಯರಿಗಳಿವೆ. ಈಸ್ಟ್ ಇಂಡಿಯಾ ಕಂಪನಿಯಲ್ಲಿದ್ದ ಥಿಯೋ ಮೆಟ್ಕಾಲ್ಫ್ ಪ್ರಕಾರ ಈ ವಜ್ರ ಸುಮಾರು 5000 ವರ್ಷಗಳ ಹಿಂದೆಯೇ ಶ್ರೀಕೃಷ್ಣನ ಕಾಲದಲ್ಲಿ ಸಿಕ್ಕಿತ್ತು. ಜಾಂಬವಂತ ಈ ವಜ್ರವನ್ನ ಶ್ರೀಕೃಷ್ಣನಿಗೆ ಕೊಟ್ಟಿದ್ದನಂತೆ. ಪುರಾಣಗಳಲ್ಲಿ ಇದನ್ನೇ ಸ್ಯಾಮಂತಕ ಮಣಿ ಅಂತ ಕರೆಯಲಾಗ್ತಿತ್ತು ಅನ್ನೋ ನಂಬಿಕೆ ಇದೆ. ಆದರೆ ಇತಿಹಾಸಕಾರರ ಪ್ರಕಾರ ಇದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಕೃಷ್ಣಾ ನದಿ ದಡದಲ್ಲಿರುವ ಗೋಲ್ಕೊಂಡ ಪ್ರದೇಶದ ಕೊಲ್ಲೂರು ಗಣಿಯಲ್ಲಿ ಸಿಕ್ಕಿದ್ದು. 18ನೇ ಶತಮಾನದವರೆಗೆ ಬ್ರೆಜಿಲ್ನಲ್ಲಿ ಗಣಿಗಳು ಸಿಗೋವರೆಗೂ ಇಡೀ ಪ್ರಪಂಚಕ್ಕೆ ಭಾರತವೇ ವಜ್ರದ ಏಕೈಕ ಕೇಂದ್ರವಾಗಿತ್ತು. ಕೊಹಿನೂರ್ ಬಗ್ಗೆ ಮೊದಲ ಲಿಖಿತ ದಾಖಲೆ ಸಿಗೋದು 1526ರಲ್ಲಿ. ಮೊದಲ ಮುಘಲ್ ಚಕ್ರವರ್ತಿ ಬಾಬರ್ ತನ್ನ ಬಾಬರ್ನಾಮಾದಲ್ಲಿ ಈ ವಜ್ರದ ಮೌಲ್ಯ ಇಡೀ ಜಗತ್ತಿನ ಅರ್ಧ ದಿನದ ಖರ್ಚಿಗೆ ಸಮಾನ ಅಂತ ಬರೆದಿದ್ದ. ನಂತರ 1628ರಲ್ಲಿ ಶಾಜಹಾನ್ ತನ್ನ ಅತ್ಯಂತ ಪ್ರಸಿದ್ಧ ನವಿಲು ಸಿಂಹಾಸನ ಅಂದರೆ ಪೀಕಾಕ್ ಥ್ರೋನ್ ನಿರ್ಮಿಸಿದಾಗ ಅದರಲ್ಲಿ ಈ ವಜ್ರವನ್ನ ಅಳವಡಿಸಿದ. ಈ ಸಿಂಹಾಸನ ತಾಜ್ ಮಹಲ್ಗಿಂತಲೂ 4 ಪಟ್ಟು ಹೆಚ್ಚು ದುಬಾರಿಯಾಗಿತ್ತು ಅಂದರೆ ನೀವು ನಂಬಲೇಬೇಕು. ಆದರೆ 1739ರಲ್ಲಿ ದೆಹಲಿಯ ಸಂಪತ್ತು ನೋಡಿ ಪರ್ಷಿಯಾದ ನಾದಿರ್ ಶಾ ದಾಳಿ ಮಾಡಿದ. ಹಿಂದಿರುಗುವಾಗ 700 ಆನೆಗಳು, 4000 ಒಂಟೆಗಳು ಮತ್ತು 12,000 ಕುದುರೆಗಳ ಮೇಲೆ ಸಂಪತ್ತನ್ನ ಹೊತ್ತುಕೊಂಡು ಹೋದ. ಆ ನಿಧಿಯಲ್ಲೇ ಇತ್ತು ಈ ವಜ್ರ. ಮೊಹಮ್ಮದ್ ಶಾ ತನ್ನ ಪಗಡಿ ವಜ್ರ ಬಚ್ಚಿದ್ದಾನೆ ಅಂತ ಗೊತ್ತಾದಾಗ ನಾದಿರ್ ಶಾ ಚಾಕಚಕ್ಯತೆಯಿಂದ ಪಗಡಿ ಬದಲಾಯಿಸುವ ನಾಟಕ ಮಾಡಿ ಅದನ್ನ ಪಡೆದ. ಆಗ ಆ ವಜ್ರದ ಹೊಳಪು ನೋಡಿ ಆತ ಉದ್ಘರಿಸಿದ್ದು ಕೋಹ್ ಇ ನೂರ್ ಅಂದರೆ ಬೆಳಕಿನ ಪರ್ವತ ಅಂತ. ಹೀಗೆ ಈ ವಜ್ರಕ್ಕೆ ಈ ಹೆಸರು ಬಂತು. ನಾದಿರ್ ಶಾ ಇಂದಲೇ ಕೊಹಿನೂರ್ ಶಾಪ ಆರಂಭವಾಯಿತು ಅನ್ನಬಹುದು. 1747ರಲ್ಲಿ ಅವನ ಸ್ವಂತ ಅಂಗರಕ್ಷಕನೇ ಅವನನ್ನ ಕೊಂದು ಹಾಕಿದ. ಅವನ ಸಾಮ್ರಾಜ್ಯ ಪತನವಾಯಿತು. ಅಲ್ಲಿಂದ ಇದು ಅಹ್ಮದ್ ಶಾ ದುರಾನಿ ಕೈ ಸೇರಿತು. ಅವನ ಮೊಮ್ಮಗ ಶಾರುಖ್ ಶಾನ ತಲೆಯ ಮೇಲೆ ಕರಗಿದ ಸೀಸ ಸುರಿದು ಹಿಂಸೆಲಾಯಿತು. ನಂತರ ಬಂದ ಜಮಾನ್ ಶಾನನ್ನ ಕುರುಡನಾಗಿ ಮಾಡಲಾಯಿತು. ಹೀಗೆ ಇದನ್ನ ಹೊಂದಿದ್ದ ಪುರುಷರಿಗೆ ದೌರ್ಭಾಗ್ಯ ಬೆನ್ನಟ್ಟುತ್ತಲೇ ಇತ್ತು. ಕೊನೆಗೆ 1813ರಲ್ಲಿ ಇದು ಸಿಖ್ ಸಾಮ್ರಾಜ್ಯದ ಸ್ಥಾಪಕ ಮಹಾರಾಜ ರಣಜಿತ್ ಸಿಂಗ್ ಅವರ ಕೈ ಸೇರಿತು. ಅವರು ಇದನ್ನ ಬಹಳ ಹೆಮ್ಮೆಯಿಂದ ತಮ್ಮ ಭುಜದ ಪಟ್ಟಿಯಲ್ಲಿ ಧರಿಸುತ್ತಿದ್ದರು. 1839ರಲ್ಲಿ ರಣಜಿತ್ ಸಿಂಗ್ ಮರಣ ನಂತರ ಸಿಖ್ ಸಾಮ್ರಾಜ್ಯ ದುರ್ಬಲವಾಯಿತು.
1849 ಆಂಗ್ಲೋ ಸಿಖ್ ಯುದ್ಧದ ನಂತರ ಬ್ರಿಟಿಷರು 10 ವರ್ಷದ ಬಾಲಕ ಪ್ರಿನ್ಸ್ ದುಲೀಪ್ ಸಿಂಗ್ನಿಂದ ಬಲವಂತವಾಗಿ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕಿಸಿಕೊಂಡರು. ಇದರ ಪ್ರಕಾರ ಕೊಹಿನೂರ್ ಬ್ರಿಟಿಷರ ವಶವಾಯಿತು. ಬ್ರಿಟಿಷರಿಗೂ ಈ ಶಾಪದ ಬಗ್ಗೆ ಗೊತ್ತಿತ್ತು. ಹಾಗಾಗಿ ಅವರು ಒಂದು ನಿಯಮ ಮಾಡಿದರು. ಯಾವ ಪುರುಷನೂ ಈ ವಜ್ರವನ್ನ ಧರಿಸುವಂತಿಲ್ಲ. ಕೇವಲ ಒಬ್ಬ ದೇವರು ಅಥವಾ ಒಬ್ಬ ಮಹಿಳೆ ಮಾತ್ರ ಇದನ್ನ ಧರಿಸಬಹುದು. ಹಾಗಾಗಿ ಬ್ರಿಟಿಷ್ ರಾಜರು ಇದನ್ನ ಯಾವತ್ತೂ ಧರಿಸಲಿಲ್ಲ. ಕೇವಲ ಅವರ ಪತ್ನಿಯರು ಅಂದರೆ ರಾಣಿಯರು ಮಾತ್ರ ಧರಿಸುತ್ತಾ ಬಂದರು. ಅಂದಹಾಗೆ ಮೊದಲು ಈ ವಜ್ರ 186 ಕ್ಯಾರೆಟ್ ಇತ್ತು. ಆದರೆ ಬ್ರಿಟಿಷ್ ಸಾರ್ವಜನಿಕರಿಗೆ ಇದರ ಹೊಳಪು ಸಾಲದು ಅಂತ ಅನಿಸಿದಾಗ ರಾಣಿಯ ಪತಿ ಪ್ರಿನ್ಸ್ ಆಲ್ಬರ್ಟ್ ಇದನ್ನ ಮತ್ತೆ ಕತ್ತರಿಸಿ ಪಾಲಿಶ್ ಮಾಡಿಸಿದರು. ಇದರಿಂದ ಕೊಹಿನೂರ್ ತನ್ನ 40% ತೂಕವನ್ನ ಕಳೆದುಕೊಂಡು ಈಗ ಕೇವಲ 105.6 ಕ್ಯಾರೆಟ್ ಉಳಿದಿದೆ. ಇಂದಿನ ಅದರ ಗಾತ್ರ ಒಂದು ಕೋಳಿ ಮೊಟ್ಟೆಯಷ್ಟೇ ಅಷ್ಟೇ. ಇಂದು ಈ ವಜ್ರ ಲಂಡನ್ ಟವರ್ನ ಜುವೆಲ್ ಹೌಸ್ನಲ್ಲಿದೆ. ಭಾರತದ ಮಣ್ಣಿನ ಈ ಅಮೂಲ್ಯ ರತ್ನ ಇಂದಿಗೂ ಪರದೇಶದಲ್ಲಿ ಇತಿಹಾಸದ ಮೌನ ಸಾಕ್ಷಿಯಾಗಿ ಉಳಿದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಕೊಹಿನೂರ್ನ ಈ ರೋಚಕ ಕಥೆ ನಿಮಗೆ ಹೇಗನಿಸ್ತು? ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ ತಿಳಿಸಿ. ಇಂತಹದ್ದೇ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.